ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಾವು ಕ್ರಿಸ್ತನಲ್ಲಿ ಐಕ್ಯರಾದರೆ ಆತನ ಜ್ಞಾನವನ್ನು ಹೊಂದುತ್ತೇವೆ. ಈ ದಿನದ ದೇವರ ವಾಕ್ಯ, ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದಲೂ ಒಳ್ಳೆ ಫಲಗಳಿಂದಲೂ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಪಕ್ಷಪಾತವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರಿಗೆ ಸಮಾಧಾನದಲ್ಲಿ ನೀತಿಯ ಫಲವು ಬಿತ್ತಲ್ಪಡುತ್ತದೆ. ಯಾಕೋಬನು 3ನೇ ಅಧ್ಯಾಯ 17 ಮತ್ತು 18 ವಚನಗಳು. ಕ್ರಿಸ್ತನೊಂದಿಗೆ ಐಕ್ಯವಿರುವಲ್ಲೆಲ್ಲ ಪ್ರೀತಿಯು ನೆಲೆಸಿರುತ್ತದೆ. ನಾವು ಇನ್ನಾವುದೇ ಫಲಗಳನ್ನು ಬಿಡುವವರಾಗಿದ್ದರೂ ಪ್ರೀತಿಯನ್ನು ಕಳೆದುಕೊಂಡರೆ ಅವುಗಳಿಂದ ಯಾವುದೇ ಪ್ರಯೋಜನವಿಲ್ಲ. ದೇವರ ಮೇಲಿನ ಪ್ರೀತಿ ಮತ್ತು ನಮ್ಮ ನೆರೆಯವರ ಮೇಲಿನ ಪ್ರೀತಿಯೇ ನಮ್ಮ ಧರ್ಮದ ಮೂಲತತ್ವವಾಗಿದೆ. ದೇವರ ಮಕ್ಕಳನ್ನು ಪ್ರೀತಿ ಮಾಡದೆ ಯಾರೂ ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಾವು ಕ್ರಿಸ್ತನೊಂದಿಗೆ ಐಕ್ಯವಾದಾಗ ಮಾತ್ರ ನಮಗೆ ಕ್ರಿಸ್ತನ ಮನಸ್ಸು ಇರುತ್ತದೆ. ಆಗ ಶುದ್ಧತೆ ಮತ್ತು ಪ್ರೀತಿಯು ಗುಣಸ್ವಭಾವದಲ್ಲಿ ಪ್ರಕಾಶಿಸುತ್ತದೆ. ಸೌಮ್ಯತೆ ಮತ್ತು ಸತ್ಯವು ಜೀವನವನ್ನು ನಿಯಂತ್ರಿಸುತ್ತದೆ. ಸಂಪೂರ್ಣ ಮುಖಭಾವವೇ ಬದಲಾಗುತ್ತದೆ. ಆತ್ಮದಲ್ಲಿ ನೆಲೆಸಿರುವ ಕ್ರಿಸ್ತನು ಮಾನಸಾಂತರದ ಬಲವನ್ನು ಬೀರುತ್ತಾನೆ ಮತ್ತು ಹೊರರೂಪವು ಒಳಗೆ ಆಳುವ ಶಾಂತಿ ಮತ್ತು ಸಂತೋಷಕ್ಕೆ ಸಾಕ್ಷಿಯಾಗಿರುತ್ತದೆ. ಕೊಂಬೆಯು ಬಳ್ಳಿಯಿಂದ ಪೋಷಣೆಯನ್ನು ಹೀರಿಕೊಳ್ಳುವಂತೆ ನಾವು ಕ್ರಿಸ್ತನ ಪ್ರೀತಿ ಎಂಬ ಬುಗ್ಗೆಯಿಂದ ಕುಡಿಯುತ್ತೇವೆ. ನಾವು ಕ್ರಿಸ್ತನಲ್ಲಿ ಕಸಿ ಮಾಡಲ್ಪಟ್ಟಿದ್ದರೆ, ನಾರು ನಾರಾಗಿ, ಎಳೆ ಎಳೆಯಾಗಿ ನಾವು ಜೀವವುಳ್ಳ ಬಳ್ಳಿಯೊಂದಿಗೆ ಐಕ್ಯವಾಗಿದ್ದರೆ, ಜೀವವುಳ್ಳ ಫಲಗಳ ಸಮೃದ್ಧವಾದ ಗೊಂಚಲುಗಳನ್ನು ಫಲಿಸುವ ಮೂಲಕ ಸತ್ಯದ ಸಾಕ್ಷಿಯನ್ನು ನೀಡುತ್ತೇವೆ. ನಾವು ಬೆಳಕಿನೊಂದಿಗೆ ಸಂಪರ್ಕ ಹೊಂದಿದ್ದರೆ ನಾವು ಬೆಳಕಿನ ಮಾರ್ಗಗಳಾಗಿರುತ್ತೇವೆ ಮತ್ತು ನಮ್ಮ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ನಾವು ಲೋಕಕ್ಕೆ ಬೆಳಕನ್ನು ಪ್ರತಿಫಲಿಸುತ್ತೇವೆ. ನಿಜವಾದ ಕ್ರೈಸ್ತರಾದವರು ಭೂಮಿಯನ್ನು ಪರಲೋಕಕ್ಕೆ ಜೋಡಿಸುವ ಸರಪಳಿಯಿಂದ ಬಂಧಿಸಲ್ಪಟ್ಟಿರುತ್ತಾರೆ. ಅದು ನಶಿಸುವ ಮನುಷ್ಯನನ್ನು ಅನಂತ ದೇವರೊಂದಿಗೆ ಬಂಧಿಸುತ್ತದೆ. ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸುವ ಬೆಳಕು ಆತನ ಹಿಂಬಾಲಕರ ಹೃದಯಗಳಲ್ಲಿ ಪ್ರಕಾಶಿಸುತ್ತದೆ. ನೋಡುವ ಮೂಲಕ ತಾನೇ ನಾವು ಬದಲಾಗಬೇಕು ಮತ್ತು ದೈವ ಮಾದರಿಯ ಪರಿಪೂರ್ಣತೆಗಳ ಬಗ್ಗೆ ನಾವು ಧ್ಯಾನ ಮಾಡುವಾಗ ನಾವು ಸಂಪೂರ್ಣವಾಗಿ ಮಾನಸಾಂತರಗೊಳ್ಳಲು ಮತ್ತು ಆತನ ಪರಿಶುದ್ಧತೆಯ ಪ್ರತಿರೂಪದಲ್ಲಿ ನವೀಕರಣಗೊಳ್ಳಲು ಬಯಸುತ್ತೇವೆ. ದೇವರ ಮಗನ ಮೇಲಿನ ನಂಬಿಕೆಯ ಮೂಲಕ ತಾನೇ ಗುಣಸ್ವಭಾವದಲ್ಲಿ ಮಾನಸಾಂತರವು ರೂಪುಗೊಳ್ಳುತ್ತದೆ ಮತ್ತು ಕೋಪಕ್ಕೆ ಗುರಿಯಾಗಿರುವ ಮಗನು ದೇವರ ಮಗನಾಗುತ್ತಾನೆ. ಆತನು ಮರಣದಿಂದ ಜೀವನದ ಕಡೆಗೆ ನಡೆಯುತ್ತಾನೆ. ಅವನು ಆತ್ಮೀಕ ಮನುಷ್ಯನಾಗುತ್ತಾನೆ ಮತ್ತು ಆತ್ಮೀಕ ವಿಷಯಗಳನ್ನು ಗ್ರಹಿಸುತ್ತಾನೆ. ದೇವರ ಜ್ಞಾನವು ಅವನ ಮನಸ್ಸನ್ನು ಪ್ರಬುದ್ಧಗೊಳಿಸುತ್ತದೆ ಮತ್ತು ಅವನು ದೇವರಾಜ್ಞೆಗಳಿಂದ ಅದ್ಭುತವಾದ ವಿಷಯಗಳನ್ನು ನೋಡುತ್ತಾನೆ. ದೇವರಿಗೆ ವಿಧೇಯತೆಯ ಮನುಷ್ಯನಾಗುವ ಮೂಲಕ ಅವನು ಕ್ರಿಸ್ತನ ಮನಸ್ಸನ್ನು ಹೊಂದುತ್ತಾನೆ ಮತ್ತು ದೇವರ ಚಿತ್ತವೇ ಅವನ ಇಚ್ಛೆಯಾಗಿರುತ್ತದೆ. ದೇವರಾತ್ಮನ ಮಾರ್ಗದರ್ಶನದ ಅಡಿಯಲ್ಲಿ ತನ್ನನ್ನು ತಾನು ಪೂರ್ಣವಾಗಿ ಇರಿಸಿಕೊಳ್ಳುವವನು ತನ್ನ ಗ್ರಹಿಕೆಯ ಬುದ್ಧಿಯು ವಿಸ್ತರಿಸುವುದನ್ನು, ಅಭಿವೃದ್ಧಿ ಹೊಂದುವುದನ್ನು ಕಂಡುಕೊಳ್ಳುತ್ತಾನೆ. ಅವನು ದೇವರ ಸೇವೆ ಮಾಡುವುದಕ್ಕಾಗಿ ಏಕಪಕ್ಷೀಯವಲ್ಲದ ಮತ್ತು ಕೊರತೆಯಿಲ್ಲದ ಶಿಕ್ಷಣವನ್ನು ಪಡೆಯುತ್ತಾನೆ. ಒಂದು ಕಡೆಯ ಗುಣಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನಾದರೂ ಅಚ್ಚುಕಟ್ಟಾದ ಪ್ರಮಾಣಬದ್ಧತೆ ಮತ್ತು ಪರಿಪೂರ್ಣತೆಗೆ ಕಾರಣವಾಗುವ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾನೆ. ಅಸ್ಥಿರವಾದ ಇಚ್ಛೆ ಮತ್ತು ಶಕ್ತಿಹೀನ ಗುಣಸ್ವಭಾವದಲ್ಲಿ ವ್ಯಕ್ತವಾಗುವ ದೌರ್ಬಲ್ಯಗಳು ನಿವಾರಣೆಯಾಗುತ್ತದೆ. ಯಾಕಂದರೆ ಆ ಮನುಷ್ಯನಲ್ಲಿರುವ ನಿರಂತರವಾದ ಭಕ್ತಿ ಮತ್ತು ಧರ್ಮನಿಷ್ಠೆಯು ಮನುಷ್ಯನನ್ನು ಕ್ರಿಸ್ತನೊಂದಿಗೆ
ಎಷ್ಟು ನಿಕಟವಾದ ಸಂಬಂಧಕ್ಕೆ ತರುತ್ತದೆ ಎಂದರೆ ಅವನಿಗೆ ಕ್ರಿಸ್ತನ ಮನಸ್ಸು ಉಂಟಾಗುವಷ್ಟರ ಮಟ್ಟಿಗೆ ನಿಕಟ ಸಂಬಂಧಕ್ಕೆ ಅದು ತರುತ್ತದೆ. ಅವನು ಕ್ರಿಸ್ತನೊಂದಿಗೆ ಒಂದಾಗುತ್ತಾನೆ. ಹೌದು, ಸ್ವಸ್ಥತೆ ಮತ್ತು ತತ್ವದ ಬಲವನ್ನು ಹೊಂದಿದವನಾಗಿ ಅವನು ಕ್ರಿಸ್ತನೊಂದಿಗೆ ಒಂದಾಗುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.